ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ 2ನೇ ತರಗತಿಯ ಸವಿಕನ್ನಡ ಪಠ್ಯಪುಸ್ತಕದ ರೈತ ಮತ್ತು ಹದ್ದು ಕಥೆಯನ್ನು ಓದೋಣ. ಪುಟ ಸಂಖ್ಯೆ 4. In this video, let's read the story from 2nd grade Kannada textbook ಸವಿಕನ್ನಡ. ರೈತ ಮತ್ತು ಹದ್ದು ಸ್ಟೋರಿ, ಪೇಜ್ ನಂಬರ್ 4. ಕೆಳಗಿನ ಕಥೆಯನ್ನು ಓದಿಸಿರಿ. ರೈತ ಮತ್ತು ಹದ್ದು. ರೈತ ಈಸ್ ಫಾರ್ಮರ್, ಮತ್ತು ಈಸ್ ಆ್ಯಂಡ್, ಹದ್ದು ಈಸ್ ಈಗಲ್. ಫಾರ್ಮರ್ ಆ್ಯಂಡ್ ಈಗಲ್. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಒಂದು ಇಸ್ ಒನ್, ಊರು ವಿಲೇಜ್, ಒಬ್ಬ ಒನ್ ಪರ್ಸನ್. ರೈತನಿದ್ದ, ರೈತ ಇಸ್ ಫಾರ್ಮರ್. ದೇರ್ ವಾಸ್ ಅ ಫಾರ್ಮರ್ ಇನ್ ಒನ್ ವಿಲೇಜ್. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ದಿನಾಲು ಇಸ್ ಎವ್ರಿ ಡೇ, ತನ್ನ, ಹಿಸ್ ಓನ್. ಹೊಲ ಇಸ್ ಫಾರ್ಮ್, ಕೆಲಸ ವರ್ಕ್. ಮಾಡು ಈಸ್ ಡೂ, ಮಾಡುತ್ತಿದ್ದ ವಾಸ್ ಡೂಯಿಂಗ್. ದಟ್ ಫಾರ್ಮರ್ he used to work in his farm every day. ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು. ಒಮ್ಮೆ, ಒನ್ಸ್. ಹದ್ದು ಈಗಲ್, ಬಲೆ ಈಸ್ ನೆಟ್, ಬಲೆಯೊಳಗೆ ಇನ್ಸೈಡ್ ದ ನೆಟ್. ಸಿಕ್ಕಿಕೊಂಡಿತ್ತು is got stuck. One eagle got stuck inside the net. ಅದನ್ನು ರೈತ ನೋಡಿದ. ಅದನ್ನು, that one. ನೋಡಿದ, ನೋಡು is to see. ನೋಡಿದ is saw. The farmer saw that. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತು. ಸ್ಥಿತಿ is state or position. ಕರುಣೆ, sympathy. ಬಂದಿತು is came. Ba is come, ಬಂದಿತು came. Looking at the state of that eagle, farmer felt or farmer sympathized. ಹದ್ದನ್ನು ಬಲೆಯಿಂದ ಬಿಡಿಸಿದ. ಬಿಡಿಸು is to open. He opened the net and he freed the bird, eagle. ಅದು ಸಂತಸದಿಂದ ಹಾರಿ ಹೋಯಿತು. ಸಂತಸ is happy. ಹಾರು is fly. ಹಾರಿ ಹೋಯಿತು, flew away. That bird, eagle, happily flew away. ಊರ ಹೊರಗೆ ರೈತನ ಮನೆ ಇದ್ದಿತು. ಊರು is village, ಹೊರಗೆ outside. ಮನೆ is home. ಇದ್ದಿತು, ಇರು is being, or ಇದ್ದಿತು is was there. Outside the village was farmer's house. ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ. ಒಮ್ಮೆ, once. ಆತ is he. ಮನೆಯಲ್ಲಿ ಕುಳಿತಿದ್ದ. ಕುಳಿತುಕೊಳ್ಳುವುದು, ಕುಳಿತಿರು is to sit down. He was sitting inside the house. ಅವನ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಅವನ is his ಮನೆ, house. ಗೋಡೆ is wall. ಕುಸಿ is to collapse. ಸ್ಥಿತಿ is state. His wall of the house was in the collapsing state. The wall was in the collapsing state. ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು. ಆಕಾಶ, ಸ್ಕೈ. ಹಾರಾಡುತ್ತಿದ್ದ, ಫ್ಲೈಯಿಂಗ್. ಅದನ್ನು, that one. ಗಮನಿಸು is to observe. ಗಮನಿಸಿತು, observed. Eagle was flying in the sky. That eagle observed this one. What? The position or state of farmer's house wall.
It was in the state of collapsing. ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು. ಹದ್ದು ಒಂದು ಒನ್, ನಾಣ್ಯ is coin. ಹುಡುಕಿ to find or search. ತಂದಿತು to bring. Ta is to bring. So this eagle found or searched one coin and got it. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸಿತು. ಕಾಣುವಂತೆ, ಕಾಣು is to see, which is seen. ಕಾಣುವಂತೆ which is seen. ಸ್ವಲ್ಪ, little. ದೂರ is the distance. ಬೀಳಿಸಿತು, ಬೀಳಿಸು is to drop. This eagle dropped that coin at a little distance which the farmer could see. ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು. ಅದೇನೆಂದು, ಅದು is that. ಏನು, what. ಎಂದು, what was that. ನೋಡಲು to see. ಎದ್ದು to get up. ಹೊರಗೆ outside ಬಂದನು. Farmer came out to see what is that. ಆಗ ಗೋಡೆ ಕುಸಿಯಿತು. ಆಗ that time. ಗೋಡೆ wall. ಕುಸಿಯಿತು collapsed. That time wall collapsed. ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು. He got to know eagle purposely got that coin and dropped. ತಂದು is to bring, ಹಾಕಿದ್ದು is to keep or drop. ಬೇಕೆಂದೇ purposely. ಬೇಕು is need, want, wantedly or purposely. So he got to know that eagle purposely got that coin and dropped. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಜೀವ is life. ಉಳಿಸು save. ಕಡೆಗೆ towards. ಪ್ರೀತಿ love, affection. ನೋಡಿದನು, ನೋಡು is to look. He looked at eagle affectionately. Eagle saved his life. So he looked at the eagle affectionately. ಅದಕ್ಕೆ ಕೈ ಮುಗಿದನು. ಕೈ is hand. ಮುಗಿ is to bow down or bend down or thank. ಕೈ ಮುಗಿ is to thank. He thanked eagle. ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿ ಹೋಯಿತು. Eagle flew away towards the cloud happily. ಹರ್ಷದಿಂದ happily. ಹರ್ಷ is happily. happy. ಮುಗಿಲ, ಮುಗಿಲು is cloud. ಮುಗಿಲ ಕಡೆಗೆ towards the cloud. ಕಡೆ is towards. ಮುಗಿಲ ಕಡೆಗೆ towards the cloud. ಹಾರಿ ಹೋಯಿತು. flew away. This is about the story ರೈತ ಮತ್ತು ಹದ್ದು. Now ಅಭ್ಯಾಸ, practice or exercise. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ಆನ್ಸರ್ ದ ಬಿಲೋ ಕ್ವೆಶ್ಚನ್ಸ್. ಫಸ್ಟ್ ಒನ್, ಒಂದನೇದು, ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ಒನ್ ವರ್ಡ್ ಆನ್ಸರ್ ಆರ್ ಒನ್ ಸೆಂಟೆನ್ಸ್ ಆನ್ಸರ್. ಎಲ್ಲಿ ಯು ಹ್ಯಾವ್ ಟು ರೀಪ್ಲೇಸ್ ವಿತ್ ಆನ್ಸರ್. ರೆಸ್ಟ್ ಆಫ್ ಆಲ್ ವಿಲ್ ರಿಮೇನ್ ದ ಸೇಮ್. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ಎಲ್ಲಿ is where. Where was the farmer working? ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ರೈತ ರಿಮೇನ್ ಸೇಮ್. ಎಲ್ಲಿ ವಿಲ್ ಬಿ ರೀಪ್ಲೇಸ್ಡ್ ವಿತ್ ಹೊಲದಲ್ಲಿ. ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಎರಡನೇದು, ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ವೇರ್ ವಾಸ್ ದ ಈಗಲ್ ಸ್ಟಕ್? ಈಗಲ್ ವಾಸ್ ಸ್ಟಕ್ ಇನ್ಸೈಡ್ ದ ನೆಟ್. ಹದ್ದು ಬಲೆಯ ಒಳಗೆ ಸಿಕ್ಕಿಕೊಂಡಿತ್ತು. ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ಹೂ ಓಪನ್ ದ ನೆಟ್ ಆರ್ ಹೂ ರಿಲೀಸ್ ದ ಬರ್ಡ್ ಫ್ರಮ್ ದ ನೆಟ್?
ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ಹದ್ದನ್ನು ರೈತನು ಬಲೆಯಿಂದ ಬಿಡಿಸಿದನು. ಆರ್ ರೈತನು ಹದ್ದನ್ನು ಬಲೆಯಿಂದ ಬಿಡಿಸಿದನು. ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು? ವಾಟ್ ವಾಸ್ ದ ಸ್ಟೇಟ್ ಆಫ್ ಫಾರ್ಮರ್ಸ್ ಹೌಸ್ ವಾಲ್? ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಸೊ ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು? ಹೌ ಡಿಡ್ ಹಿ ಲುಕ್ ಎಟ್ ದ ಈಗಲ್? ವಾಟ್ ಲುಕ್ ಹಿ ಗೇವ್ ಟು ಈಗಲ್? ರೈತನು ಹದ್ದಿನ ಕಡೆ ಪ್ರೀತಿಯಿಂದ ನೋಡಿದನು. ನೆಕ್ಸ್ಟ್, ವರ್ಣಮಾಲೆಯನ್ನು ಪೂರ್ಣ ಮಾಡಿರಿ. ದಿಸ್ ಒನ್ ವಿ ಹ್ಯಾವ್ ಲರ್ನ್ಡ್ ಇನ್ ವರ್ಣಮಾಲೆ playlist. A till La we have learnt how to read and how to write. ನೆಕ್ಸ್ಟ್ ಒನ್, ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಖಾಲಿ ಬಿಟ್ಟಿರುವ ಅಕ್ಷರಗಳ ಕಾಗುಣಿತ ಬರೆಯಿರಿ. ಕಾಗುಣಿತ ಈಸ್ when consonant and vowel add together will make ಗುಣಿತಾಕ್ಷರ. and here ಆ ಟಿಲ್ ಔ ಆರ್ ವವಲ್ಸ್. ಆದಿಂದ ಔವರೆಗೆ ಸ್ವರಗಳು, ಅಂ ಮತ್ತೆ ಅಹ ಯೋಗವಾಹಗಳು. ಈ ಸ್ವರಗಳು ವ್ಯಂಜನ. ಕಾದಿಂದ ಳವರೆಗಿನವು ವ್ಯಂಜನಗಳು. ಕ ಟಿಲ್ ಳ ಆರ್ ಕಾನ್ಸನೆಂಟ್ಸ್. ಆ ಟಿಲ್ ಔ ಆರ್ ವವಲ್ಸ್ ಆರ್ ಆ ಟಿಲ್ ಔ ಸ್ವರಗಳು, ಅಂ ಮತ್ತೆ ಅಹ ಯೋಗವಾಹಗಳು. ದೀಸ್ 15 will add to ka till la ವ್ಯಂಜನ. ಈ 15 ಸ್ವರಗಳು ಕಾದಿಂದ ಆವರೆಗಿನ ಳಾದವರೆಗಿನ ವ್ಯಂಜನಕ್ಕೆ ಸೇರಿಕೊಂಡು ಗುಣಿತಾಕ್ಷರ ಆಗತ್ತೆ. ಕ ಕ ಕಿ ಕಿ ಕಂ ಕಹ. ಅದೇ ಥರ ಳಾದಿಂದ ಲಹದವರೆಗೆ ಗುಣಿತಾಕ್ಷರಗಳು. ಪ್ರತಿಯೊಂದು ಸ್ವರಕ್ಕೂ ಅನ್ವಯಿಸುವ ಗುಣಿತಾಕ್ಷರ ಮಾತ್ರ ಅಥವಾ ಗುಣಿತಾಕ್ಷರ ಚಿಹ್ನೆಗಳಿವೆ. ಅವುಗಳನ್ನು ಸೇರಿಸಿ ಕಾಗುಣಿತ ಆಗತ್ತೆ. ಈ ಥರ ಕ ಕಿ ಕಿಯಿಂದ ಕಹದವರೆಗೆ. ಅದೇ ಥರ ಉಳಿದ ವ್ಯಂಜನಗಳು. ಆ ಟಿಲ್ ಅಹ ಆರ್ ಈಚ್ ಒನ್ ಫಾರ್ ಆ ಟಿಲ್ ಅಹ ಈಚ್ ಒನ್ ಹ್ಯಾಸ್ ದೀಸ್ ಗುಣಿತಾಕ್ಷರ ಮಾತ್ರ applicable. Adding these ಗುಣಿತಾಕ್ಷರ ಮಾತ್ರ to respective consonant to make these kagunitas. Ka ka ki ki till kaha. Similarly ga ga gi gi or rest of the consonants or vyanjana. This we have learnt in Gunitakshara, both in Kagunita playlist as well as Gunitakshara playlist. You can refer those videos. Hope you like this video. Also please don't forget to like, share and subscribe to this channel. Thank you.